ಹಲೋ ಗೈಸ್, ವೆಲ್ಕಮ್ ಟು ಟ್ರಿಪ್ಪರ್ ಆಸ್ ಇಟ್ ಇಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾವು ಅಟ್ಲಾಂಟಿಸ್ ಸಿಟಿ ಟೂರ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಬೇಕಾಗಿರೋ ಪ್ಲೇಸ್ಗೆ, ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನಾವು ಸ್ಟೇಗೆ ಹೋಗುವ ಮುನ್ನ ಒಂದು ಕ್ಲಿಂಗ್ ಮ್ಯಾನ್ ಅಂತ ಒಂದು ಸ್ಮೋಕಿ ಮೌಂಟನ್ ಇದೆ, ಸನ್ಸೆಟ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಬ್ರೇಕ್ಫಾಸ್ಟ್ ಏನೋ ತಿಂದಿಲ್ಲ ನಾವು. ಆ್ಯಕ್ಚುಲಿ ಊಟ ತಿಂದಿಲ್ಲ, ಬ್ರೇಕ್ಫಾಸ್ಟ್ ತಿಂದ್ವಿ. ಆನ್ ದ ವೇ ಏನಾದರೂ ಸಿಗುತ್ತಾ ಅಂತ ನೋಡೋಣ. ಗೈಸ್, ಪೆಟ್ರೋಲ್ ಸ್ಟೇಷನ್, ಗ್ಯಾಸ್ ಸ್ಟೇಷನ್ ಬಂದಿದ್ವಿ. ನೋಡಿ ಇಲ್ಲೆಲ್ಲ ಹೆಂಗೆ ಇಟ್ಬಿಟ್ಟಿರ್ತಾರೆ. $1.99 ಚಿಕನ್ನು. ನಾನು ನಿಂತ್ಕೋ ಏನು ಬೇಕಾದ ತಗೋಬೋದಿದ್ವಿ. ಇದು ಸಾಲ್ಟ್ ಹಾಕಿರ್ತಾರ. ಈ ಕಡೆದು ಖಾರ ಮತ್ತು ಪಕ್ಕದಲ್ಲೇ ಅರ್ಬಿ ಸಿಕ್ತು. ಇಲ್ಲಿ ಬಂದ್ವಿ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ. ಇಲ್ಲಿ ನೋಡಿ, ಅರಬೀಸ್ ಅಂತ ಇದು ರೆಸ್ಟೋರೆಂಟು. ಇಲ್ಲಿ ವೆಂಡರ್ ಮಿಷಿನ್ ನೋಡಿ ಹೆಂಗಿದೆ, ಕೆಚಪ್ದು ಎಲ್ಲ ಥರ ಸಾಸಸ್ದು. ನಾನೊಂದು ರಾಂಗ್ ಪ್ಲೇಸ್ಮೆಂಟು ಆ್ಯಕ್ಚುಲಿ, ಬೀಳಲೇ ಇಲ್ಲ. ಸೊ ಈಗ ಹಾಕ್ಕೊಂಡು ಹೋಗ್ತೀನಿ ನೋಡಿ, ಬಿದ್ದಿದೆ. ಕರೆಕ್ಟ್. ಆಮೇಲೆ ಈ ಪಾಪಸ್ನ ಡಿಪ್ ಮಾಡಿ ತಿನ್ನುವ ಹೇಗಿರುತ್ತೆ ಅಂತ. ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಬನ್ನಿ. ಆನ್ ದ ವೇ ಗ್ಯಾಸ್ ಸ್ಟೇಷನ್ ಹತ್ರ ನಿಲ್ಲಿಸಿ ಇಲ್ಲೋಗಿ ಅರ್ಬೀಸ್ಗೆ ಸ್ವಲ್ಪ ಜಲಪಿನು, ಪಾಪಸ್ಸು, ಫ್ರೈಸು ಎಲ್ಲ ತಗೊಂಡು ಸ್ನ್ಯಾಕ್ಸ್ ಥರ ಊಟ ಮಾಡಲಿಲ್ಲ ಗೈಸ್. ಯಾವುದು ವೆಜ್ ಆಪ್ಷನ್ ಇಲ್ಲ. ಹಿಂಗಾಗಿ ಥರ ಸ್ನ್ಯಾಕ್ಸ್ ಥರ ತಗೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಆ್ಯಕ್ಚುಲಿ ನಾವೀಗ ನಮ್ಮ ಸ್ಟೇಗೆ ಹೋಗೋಕ್ಕಿಂತ ಮುಂಚೆ ಸನ್ಸೆಟ್ ವ್ಯೂ ನೋಡಬೇಕು ಕ್ಲಿಂಗ್ಸ್ ಮ್ಯಾನ್ದು ಅಂತ ಹೋಗ್ತಾ ಇದ್ದೀವಿ. ಫೈನಲಿ ಅಂತೂ ಇಂತೂ ರೀಚ್ ಆದ್ವಿ. ಗ್ಯಾಟ್ಲಿನ್ಬರ್ಗ್ ಹಿಲ್ ಏನು ಹೋಗ್ತಿದ್ವಿ ಕ್ಲಿಂಗ್ಸ್ ಮ್ಯಾನ್ಗೆ, ಆ ಸ್ಟಾರ್ಟಿಂಗ್ ಪಾಯಿಂಟು ರೀಚ್ ಆಗಿದೆ. ಗೈಸ್, ಇದ್ದೇ ಟೈಮ್ಗೆ ಟ್ರಾಫಿಕ್ಕು ಆಗೋಯ್ತು ಇಲ್ಲಿ. ಮೋಸ್ಟ್ಲಿ ಎಲ್ಲರೂ ಅಲ್ಲೇ ಆ ಸ್ಪಾಟಿಗೆ ಹೋಗೋದ್ರಿಂದ ವೆಹಿಕಲ್ ಮೂಮೆಂಟ್ ಜಾಸ್ತಿ ಇದೆ. ಸೊ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಈ ನಾಯಿ ವಿಂಡೋಯಿಂದ ಆಚೆ ಬಂದುಬಿಟ್ಟಿದೆ. ನನ್ನ ಫ್ರೆಂಡು ವಿಸಿಲ್ ಹೊಡಿತಾ ಇದ್ದ. ಸೊ ವಿಸಿಲ್ ಹೊಡೆದ ತಕ್ಷಣ ನೋಡೋದು ಎಷ್ಟು ಕ್ಯೂಟಾಗಿದೆ ಅಲ್ವಾ. ನಡುತ್ತಾ ಇದೆ ಮುಖ ಪಾಪ. ಒಂದೊಳ್ಳೆ ಇಷ್ಟೊತ್ತು ನಾಯಿ ಆಚೆ ಬಂದಿತ್ತು, ಇವಾಗ ಒಂದು ಚಿಕ್ಕ ಪುಟ್ಟ ಕೈ ವೇವ್ ಮಾಡ್ತಾ ಇದೆ. ಇವರು ಅಲ್ಲೇ ಬರ್ತಾರ ಸನ್ಸೆಟ್ಗೆ ಅಂತ. ಅದೇ ಬೇಜಾರಾಗ್ತದೆ. ನೋಡ್ಬ್ರೋ, ಇವ್ರು ತಿಂದು ಮುಂದೆ ಕೂತ್ಕೊಂಡು, ಅದಕ್ಕೆ ಹಸುನೇ ಆಗಿಲ್ಲ ಅಂತ ಅವ್ರು. ಇವರು ಈಗ ಗೊತ್ತಾಯ್ತು ಎಲ್ಲ ಕುछ तो गड़बड़ है, देख रहा है. ಚಿಲ್ಲಿ ಪಿಲಿ ಹಾಡು ಗಾರಿ ಗಾರಿ
ಗೊತ್ತಾ? ಆಡೇ ಬಿಡ್ಲ ಎಲ್ಲ. ಯಾವ್ದದು? ಸ್ಟಾರ್ಟಿಂಗ್ ಬೇರೆ. ಹಾ ಬಟ್ ಅಲ್ಲ, ಸ್ಟಾರ್ಟಿಂಗ್ ಹೇಳ್ಬೇಕಲ್ಲ. ಹಾ ಏ ಟ್ಯೂನ್ ಇದೆ, ಲಿರಿಕ್ಸ್ ಹೇಳಿದೀನಿ ನಾನು. ಎರಡೇ ವರ್ಡ್ ಹೇಳಿದ್ರೆ ಅದು ಬೇರೆ. ನಿಂಗೆ ಗೊತ್ತಾಯ್ತಾನೆ ಹಾಡು ಯಾವ್ದು ಅಂತ? ಅದು ಮತ್ತೆ ಹಾಡ್ಬೇಕು. ಏ ಸ್ಟಾರ್ಟಿಂಗ್ ಏನು? ಸುಂದರ ಮಾನಸ ಸುಂದರ ಮಾನಸ ಈ ಕಣ್ಣಿನ ಗಮನ. ಓ ಬಂತು ಕರೆಕ್ಟ್. ತೆಗಿ ಬ್ರೋ. ಹೌದು ಅವಾಗಿಂದ ತೆಗಿತಾ ಇದ್ದೆ, ಇವಾಗ ನೀನ್ ಸಡನ್ ಆಗಿ ಒಂದ್ ದಿವ್ಸ ತಕೋ. ಏನೋ ಏನಾದ್ರು ಕರಲಿನ ಎಲ್ಲ ಎರಡು ಅಲ್ಲಿದ್ದಾನೆ. ಟೆನ್ನಿಸ್ ಇದೇ ಸಾಕಲ್ವಾ? ಅಲ್ವಾ? ಎಲ್ಲ ಎಷ್ಟು ಹಾಂಟೆಡ್ ಪ್ಲೇಸ್ ಇರ್ಬೋದು. ಯಾರು ಇವನು? ಹ್ಯಾಪಿ ಬರ್ತ್ಡೇ ಲವ್ ಜಸ್. ಹೋಗಪ್ಪ. ಹೋಗೋದು ಇಲ್ಲ. 55 ಇದೆ ಲಿಮಿಟ್. ನೋಡಿದ್ರೆ 25 ಅಲ್ಲಿ ಹೋಯ್ತು. ಜಸ್ಸನ್ನ ಎಲ್ಲಾರು ಕೂಡಿ ಒಂದು ಟವೆಲ್ ಟಾಪ್ಗೆ ಹೈರ್ ಮಾಡೋಣ ಅಂತ. ಎಷ್ಟು ಗಾಡಿಗಳು. ಯಪ್ಪ, ಇಲ್ಲೊಬ್ಬ ಸಿಗಾಕೊಂಡ್ಬಿಟ್ಟಿದ್ದ. ಇವನ್ ಮುಂದೆನೆ ಹೋಗ್ತಿಲ್ಲ. ಲಿಮಿಟ್ 30 ಇದೆ, ಇವನ್ ನೋಡಿದ್ರೆ 15 ಹೋಗ್ತಿದ್ದಾನೆ. ನಮಗೆ ಟೈಮ್ ಆಗಿದೆ ಸನ್ಸೆಟ್ ನೋಡಬೇಕು ಅಂತ. ಅದು ಏನಕ್ಕೆ ಸ್ಲೋ ಹೋಗ್ತಿದ್ವಿ ಇದಾನೋ ಅಂತ ನಾವು ಮಾತಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಿಂದೆ ಎಷ್ಟು ಗಾಡಿ ಲೈನ್ ಅಪ್ ಇತ್ತು ಗೊತ್ತಾ? ಇವನು ಗಾಡಿಯಿಂದ ಕೊನೆಗೂ ನನ್ನ ಫ್ರೆಂಡ್ಗೆ ತಲೆ ಕೆಟ್ಟೋಗ್ಬಿಟ್ಟು ಓವರ್ಟೇಕ್ ಮಾಡಬಾರ್ದು ಬಟ್ ಮಾಡಿಬಿಟ್ಟ. ಯಾಕಂದರೆ ಹೋಗ್ಬೇಕಾಗಿತ್ತು ನಾವು ಸನ್ಸೆಟ್ ನೋಡ. 3.6 miles 3 minutes away ಅಲ್ಲ ಬ್ರೋ? ವೇಟ್ ಮಾಡಿ ಸೆಟ್ಗೆ ವೇಟ್ ಮಾಡಿ. ಹೊಡಿಸ್ತೇನ ಹೊಡ್ಯಾರ್ ಗೊತ್ತಿರುತ್ತೆ ಎಷ್ಟು ಹೊಡಿಬೇಕು ಏನಿಲ್ಲ. ನಮ್ಮನೆ ಹೇಳಾರ್ ಕೇಳಾರ್ ನಮಗೂ ಇದೆ. ಮಜಾ ಆಯ. ಫೈನಲಿ ಬಂದ್ವಿ ಈ ಕ್ಲಿನ್ಸ್ಮ್ಯಾನ್ ಸನ್ಸೆಟ್ ವ್ಯೂ ಪಾಯಿಂಟ್ಗೆ. ಈಗ ನಮಗೆ ಹೋಗೋಕ್ಕಾಗುತ್ತಾ ಆ ಡೋಮ್ಗೆ? ಅಲ್ಲಿಂದ ಹೋದರೆ ಜಾಸ್ತಿ ಚೆನ್ನಾಗಿ ವ್ಯೂ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ನೋಡೋಣ, ಇಲ್ಲಿಂದನೂ ಚೆನ್ನಾಗಿದೆ. ಬನ್ನಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಹುಡ್ಕೋಣ. ಫಸ್ಟು ಹುಡುಕಿ ಆಮೇಲೆ ಮುಂದಕ್ಕೆ ಹೋಗೋಣ. ಇದು 6643 ಫೀಟ್ ಹೈಟಲ್ಲಿದೆ. ಮತ್ತು ಇದು ಇಟ್ ಬಿಲಾಂಗ್ಸ್ ಟು ನಾರ್ತ್ ಕ್ಯಾರೋಲಿನಾ ಮತ್ತು ಟೆನೆಸಿ. ಎರಡೂ ಹಾಫ್ ಶೇರ್ ಮಾಡ್ಕೊಂಡಂಗಿದೆ ಈ ಪ್ಲೇಸು. ಮತ್ತು ಇದು ತುಂಬ ಚೆನ್ನಾಗಿರೋ ಪ್ಲೇಸು. ಮತ್ತು ನಂಬರ್ 1 ಇನ್ ಟೆನೆಸಿ ಈ ಕ್ಲಿನ್ಸ್ಮ್ಯಾನ್ ಮೌಂಟನ್ನು. ಸೊ ತುಂಬ ಜನ ವಿಸಿಟರ್ಸು ಬರ್ತಾರೆ ಇಲ್ಲಿ. ಇಲ್ಲ ಮಾಡಿಲ್ಲ. ಇದೇ ಕಾರು ಸ್ಪೀಡ್ ಹೋಗ್ತಾ ಇರ್ಲಿಲ್ಲ. ಫುಲ್ ಚಳಿ ಇದೆ ಗುರು. ಸನ್ಸೆಟ್ ಆಗೋ ಟೈಮು. ಬಟ್ ನಾವಿಲ್ಲಿ ರೆಸ್ಟ್ ರೂಮ್ಗೆ ಹೋಗ್ಬೇಕು. ಹೆಂಗಿದೆ ಗೊತ್ತಾ? ಇಲ್ಲಿ ಯಪ್ಪ ಗೈಸ್, ಒಂದು ಅದ್ಭುತವಾದ ಪ್ಲೇಸ್ ಇದು. ಸನ್ಸೆಟ್ಗೆ ಎಷ್ಟು ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಇಂಡಿಯನ್ಸು ತುಂಬ ಜನ ಇದ್ದಾರೆ. ಇಲ್ಲಿ ಹೆಂಗಿದೆ ಅಲ್ವಾ? ಎಲ್ಲಿ ಈಗ ಪಾಪ ಚಳಿ ಆಗ್ತಿದೆ.
ಏನೋ ಇದು ಮಾಡ್ತಿರ್ತಾನೆ. ಕ್ಲಿಂಗ್ ಮ್ಯಾನ್ಸ್ ಡಾಮ್ ಇದೆ. ಸೊ ಇದು ಮೇಲೆ ಹೋದ್ರೆ ಇನ್ನೂ ಭಯಂಕರ ಆಗಿರುತ್ತೆ. ಚೆನ್ನಾಗಿ ಬಂದಿತ್ತಲ್ಲ ಹಂಗಿರುತ್ತೆ. ಈ ಟೈಮ್ ಸ್ಲಾಪ್ ಮಾಡೋಣ ಹೋಗ್ಬಿಟ್ಟು ಮೇಲೆ ಸನ್ಸೆಟ್ ಆಗೋದ್ನ. ತುಂಬಾ ಬೇಗ ಹೋಗ್ಬೇಕಾದ್ರೆ ಹೆಂಗ್ ಕೂತಿದ್ದಾರೆ ನೋಡಿ ಎಲ್ಲ ಇಂಡಿಯನ್ಸ್ ಇದ್ದಾರೆ ಬ್ರೋ. how far is that? Yeah, like a quarter of a mile. 10 minutes? What's it? Yeah. Thank you. ಇಲ್ಲೈತ್ಲ 0.5 ಹಾಕೊಂಡಿದ್ದಾರೆ ಅಥವಾ ಹಂಗಾಗಿದೆ ಚಳಿಗೆ ಅನ್ಸ. ಯೂಶಲಿ ಆಗುತ್ತಲ್ಲ. ಏನ್ ಬ್ರೋ ಎಲ್ಲ ಇಂಡಿಯನ್ಸೇ ಇದಾರಲ್ಲ ಬ್ರೋ, ಯಾಕೆ ಕರ್ಕೊಂಬಂದೆ ಇಲ್ಲಿ? ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್ ಆ ಟ್ರೀಸು, ಸನ್ಸೆಟ್ಟು. ಆ್ಯಕ್ಚುಲಿ ಮೇಲೆ ಹೋದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ಮೇಲೆ ಹೋಗೋಕ್ಕೆ ಈಗ ಟೈಮ್ ಇಲ್ಲ. ಬರ್ತಾ ಟ್ರಾಫಿಕ್ ಜಾಮ್ ಆಗಿರೋದ್ರಿಂದ ಸಿಕ್ಕಾಪಡೆ ಚಳಿ ಇದೆ. ಜಾಕೆಟ್ ಹಾಕೊಂಡ್ರೆ ತಡೀತಲ್ಲ. ಶೇ ಇವಾಗ ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕಂತ ನಡಿ. ಕೊನೆಗೂ ಸನ್ಸೆಟ್ ಮುಗೀತು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಕೆಳಗೆ ಹೋಗಿ ಫೋಟೋ ತೆಕ್ಕೊಳ್ಳೋಣ. ಈಗ ಇಳಿಬೇಕು ಈಗ ಅಲ್ಲಿ. ಕೆಫ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆಲ್ಮೋಸ್ಟು 50% ಇಂಡಿಯನ್ಸ್ ಇದ್ದಾರೆ. ಅಂದರೆ ಎಷ್ಟು ಜನ US ಮೂವ್ ಆಗಿದ್ದಾರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಇಂಡಿಯನ್ಸು, ಇಲ್ಲಿ ನೋಡ್ಬೋದು ಎಲ್ಲ ಕಡೆ ಇಂಡಿಯನ್ಸ್. ಸೊ ಸನ್ಸೆಟ್ ಮುಗೀತು. ಲೆಟ್ಸ್ ಗೋ ಟು ಆರ್ ಸ್ಟೇ ಗ್ಯಾಟ್ಲಿನ್ಬರ್ಗ್. ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಮತ್ತು ನಾಳೆ ಸ್ಮೋಕಿಂಗ್ ಮೌಂಟನ್ಗೆ ಟ್ರಾವೆಲ್ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಜನ ಟ್ರೈಪಾಡ್ ಇಟ್ಕೊಂಡು ಕ್ಯಾಮ್ರಾ ಫೋಟೋ ಶೂಟ್ ಮಾಡ್ತಿದ್ದಾರೆ. ಎಲ್ಲ ಸನ್ಸೆಟ್ ಆಯಿತು, ವಾಪಸ್ ಹೊರಟರು. ರೆಸ್ಟ್ ರೂಮ್ಸ್ ಇಲ್ಲಿದೆ, ಆದರೆ ಬಾವಿ ಥರ ಇದೆ ಒಳಗೆ. ಅದು ಲಾಸ್ಟ್ ಇದೇ ನೋಡಿ ಗ್ಯಾಟ್ಲಿನ್ಬರ್ಗ್ನ ಒಂದು ಪುಟ್ಟ ಸಿಟಿ. ಇಲ್ಲಿಂದ ತುಂಬ ಟೂರಿಸ್ಟ್ ಬಂದವರೆಲ್ಲ ಯಾವ್ಯಾವ ಪ್ಲೇಸ್ ಬೇಕು ಆ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಇಲ್ಲಿ ಸ್ಟೇ ಆಗಿ. ಸೊ ಇದು ಒಂದು ಅದ್ಭುತವಾದ ಪ್ಲೇಸ್ ಗೈಸ್, ನಿಜ. ಒಂದು ಒಳ್ಳೆ ವೆದರು, ಮತ್ತು ಆಮೇಲೆ ಇಲ್ಲಿರೋ ಅಟ್ಮಾಸ್ಫಿಯರು, ಮತ್ತು
ರೆಸ್ಟೋರೆಂಟ್ಸು ಎಲ್ಲ ಒಂದು ಒಳ್ಳೆ ವೈಬು ಕೊಡುತ್ತೆ. ಹಾಗೆ ನೋಡ್ಬೋದು ಎಲ್ಲ ಟ್ರಾವೆಲರ್ಸ್ ಎಲ್ಲ ವಿಂಟರು ಚಳಿ ಇರೋದ್ರಿಂದ ಇಲ್ಲಿ ತುಂಬ ಎಲ್ಲ ಪ್ಯಾಕ್ಡ್ ಅಪ್. ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಏನೇನು ಸಿಗುತ್ತೆ ತಗೊಂಡು ನಮ್ಮ ಸ್ಟೇಗೆ ಹೋಗಿ ಬಾರ್ಬಿಕ್ಯೂ ಮಾಡೋಣ ಅನ್ನೋ ಪ್ಲ್ಯಾನು. ನೋಡೋಣ ಏನು ಸಿಗುತ್ತೆ ಅಂತ. ಇಲ್ಲೊಂದು ಸ್ಟೋರ್ ಇದೆ. ಹೆಂಗಿದೆ ನೋಡಿ ಸ್ಟೋರು, ಯಾವುದೋ ಒಂಥರ ಹಳ್ಳಿ ಥರ ಅನಿಸ್ತಿದೆ. ವೆಜಿಟೇಬಲ್ಸೇ ಇದೆಯೋ ಇಲ್ಲ ಅನ್ಸುತ್ತೆ ಇಲ್ಲಿ. ಇದೆ ಏನಿದೆ ಇಷ್ಟೇ ಇಲ್ಲಿ. ಏನು ಬ್ರೋ ಇದು? ಆಡಿದ್ರೆ ಗೆಲ್ತೆ ಆಡ್ತೀಯಾ? ಇಲ್ಲೇನು ಸಿಗಲಿಲ್ಲ, ಹೀಗಾಗಿ ಬೇರೆ ಸೂಪರ್ ಮಾರ್ಕೆಟ್ ಹುಡ್ಕೊಂಡು ಹೋಗೋಣ ಅಂತ. ಬೇಕ್ರಿ ಐತಲ್ ಬಿಡು, ನೋಡೋ ಚಾನ್ಸ್ ಹೆಚ್ಚು ವಿಂಡೋಗೆ ವ್ಯಾಪಾರ ತಂಪು. ಹೌದು, ಸಿಟಿ ದೊಡ್ಡದೇ ಇದೆ ಅಲ್ಲ ಬ್ರೋ ಇದು. ಮೋಸ್ಟ್ಲಿ ಇದೆ ಅನ್ಸುತ್ತೆ. ಇಲ್ಲಿ ಪಬ್ಲಿಕ್ಸ್ ವಾಲ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಗ್ರಾಸರೀಸ್ ಸ್ಟೋರ್ ಅಂದಮೇಲೆ ಎಲ್ಲ ಸಿಗುತ್ತೆ. ಹಾಗೆ ನಾವು ಚಾರ್ಕೋಲ್ನ ಇವ್ರ ಹತ್ರ ಡಿಸ್ಕಸ್ ಮಾಡ್ತಾಯಿದ್ವಿ ಎಲ್ಲಿದೆ ಅಂತ ಹೇಳಿಬಿಟ್ಟು. ಬಟ್ ಇವ್ರು ಹೇಳಿದ್ರು ಅನ್ಫಾರ್ಚುನೇಟ್ಲಿ ನನಗೆ ಇವತ್ತು ಸ್ಟಾಕ್ ಬಂದಿಲ್ಲ, ಸೊ ನಾಳೆ ಬರ್ಬೋದು, ಟ್ರೈ ಮಾಡಿ ನೋಡಿ ಆ ಸೆಕ್ಷನಲ್ಲಿ ಅಂತಂದರು. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಮತ್ತು ಹಾಗೆ ತುಂಬ ಪ್ಲ್ಯಾನ್ ಯಾಕೋ ನಮಗೆ ಕ್ಯಾನ್ಸಲ್ ಆಗಂಗಿದೆ ಅಂದ್ಬಿಟ್ಟು ಪೇಸ್ಟ್ರೀಸ್ ಆದರೂ ತೊಗೊಂಡೋಗೋಣ, ಡಿನ್ನರ್ ಆದಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಪೇಸ್ಟ್ರೀಸ್ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಫ್ರೆಂಡ್ಸ್, ಬಾರ್ಬಿಕ್ಯೂ ಕ್ಯಾನ್ಸಲ್ ಆಗೋ ಪ್ರೋಗ್ರಾಮ್ ಇದೆ, ಯಾಕಂದರೆ ನಮಗೆ ಸಿಗಲಿಲ್ಲ ಅದು. ಸೊ ಹಿಂಗಾಗಿ ಊಟ ಆದಮೇಲೆ ಏನಾದರೂ ಪೇಸ್ಟ್ರಿ ತಿನ್ನೋಣ ಅಂತ ಪೇಸ್ಟ್ರಿ ತೊಗೊತಾ ಇದ್ವಿ. ಸೊ ಇದು ಒಂದು ನಾನು ಪಿಕ್ ಮಾಡ್ತಾಯಿದ್ದೆ, ಅವರು ಏನೋ ಬೇರೆ ಪಿಕ್ ಮಾಡ್ತಾಯಿದ್ರು. ಸೊ ಇಲ್ಲಿ ನಾವು ಬಿಲ್ಲಿಂಗ್ ಹಾಕ್ಕೊಂಡು ಹೋಗೋಣ ಅಂತ ಕೆಲವೊಂದು ಐಸ್ ಕ್ರೀಮು ಮತ್ತು ಇದು ಪೀನಟ್ಟು ಎಲ್ಲ ತೊಗೊಂಡ್ವಿ. ಆ್ಯಕ್ಚುಲಿ ಸ್ವಲ್ಪ ಐಟಮ್ಸ್ ನಾವು ಆಲ್ರೆಡಿ ವಾಲ್ಮಾರ್ಟಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಓರ್ಲ್ಯಾಂಡೋಯಿಂದ. ಬಟ್ ಇನ್ನು ಕೆಲವು ಐಟಮ್ ಬೇಕಿತ್ತು, ಯಾಕಂದರೆ ಇವಾಗ ಹೋಗಿ ಸೆಟ್ಲ್ ಆಗ್ತಾಯಿದ್ವಿ ಸ್ಟೇಯಲ್ಲಿ, ಮತ್ತೆ ಬರೋಕ್ಕಾಗಲ್ಲ, ಕ್ಲೋಸ್ ಆಗುತ್ತೆ ಶಾಪ್ಸು ಅಂತ. ಬಟ್ ಬೈ ಮಿಸ್ಟೇಕು ಇವನು 2 ಆ್ಯಡ್ ಮಾಡಿಬಿಟ್ರು. ಸೊ ಹಿಂಗಾಗಿ ಯಾರೋ ಅಸೋಸಿಯೇಟ್ ಬಂದುಬಿಟ್ಟು ನಮಗೆ ಅದನ್ನು ಎರೇಸ್ ಮಾಡಿ 1 ಐಟಮ್ ಅಂತ ಹಾಕ್ಕೊಟ್ರು. ಇವರು ನೋಡಿ ಈ ಥರ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನ ಎರೇಸ್ ಮಾಡಿ ನಮಗೆ ಬಿಲ್ಲಿಂಗ್ ಪ್ರೊಸೀಡ್ ಮಾಡಿಕೊಡ್ತಾರೆ. ಸೊ ಎಲ್ಲ ಚೆನ್ನಾಗಿತ್ತು. ಒಂದು ಪೀನಟ್ಟು ಎಲ್ಲ ಎಷ್ಟಾಯಿತು ಬಿಲ್ಲು ಅಂದರೆ ಒಂದು $26 ಆಯಿತು ಇದಕ್ಕೆ. ಗಾಡಿ ಈ ರೋಡ್ ನೋಡಿ ನಮಗೆ ನೋಡಿಬಿಟ್ಟು, ಇದು ಒಂದು ಗಾಡಿ ಹೋಗೋ ದಾರಿ ಇದೆ ಇದಕ್ಕೆ. ಆಲ್ಮೋಸ್ಟ್ ಟೈಮು 10 o'clock ಆಗಿತ್ತು. ರೀಚ್ ಆಗೋಕ್ಕೆ ಇಷ್ಟೊತ್ತಾಯಿತು ನಾವು ಆ ಸನ್ಸೆಟ್ಟೆಲ್ಲ ನೋಡಿ. ಬಟ್ ನಮಗಿದ್ದಿದ್ದು ಚೆಕ್ ಇನ್ ಟೈಮು 4 o'clock. ಆಲ್ಮೋಸ್ಟ್ 10ಗೆ ಹೋಗಿ ರೀಚ್ ಆಗ್ತಿದ್ದೀವಿ. ಎಷ್ಟು ಕರ್ವ್ ಇದೆ ಗೊತ್ತಾ ಇಲ್ಲಿ. ಇನ್ನೊಂದು ಗಾಡಿ ಬಂದರೆ ಕಷ್ಟ ಹೋಗೋಕ್ಕೆ. ಬಟ್
ಪರವಾಗಿಲ್ಲ, ಅಷ್ಟೊಂದೇನು ವರ್ಸ್ಟ್ ಆಗಿರಲಿಲ್ಲ. ಯಾಕಂದರೆ ನಾವಿರೋ ಸ್ಟೇ ಆ ಥರದ್ದು, ಯಾಕಂದರೆ ಫುಲ್ಲು ಕಂಪ್ಲೀಟು ಗಿಡಗಳಿಂದ ಕವರ್ ಆಗಿದೆ ಬೆಟ್ಟದಿಂದ. ಸೊ ದಾರಿನೂ ಹಾಗೇ ಇರುತ್ತಲ್ವ, ಗೊತ್ತಿರುತ್ತೆ ನಿಮಗೂ ಹೀಗಿರುತ್ತೆ ಅಂತ. ಸೊ ಇಲ್ಲಿ ಮೇಲೆ ಬಂದ್ವಿ. ಇಲ್ಲಿ ಕೆಲವು ಕೇಬಿನ್ಗಳಿದೆ ನೋಡಿ, ಲೈಟ್ಗಳು ಕಾಣಿಸ್ತಾ ಇದೆ. ಸೊ ಈ ರೋಡ್ ಅಂತೂ ಇನ್ನೂ ಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕದಾಗ್ತಾನೆ ಇದೆ ಹೊರತು, ನೋಡಿ ಎಷ್ಟು ಚಿಕ್ಕದಾಗಿತ್ತು. ಸೊ ಇಲ್ಲಂತೂ ಯಾರೂ ಇಲ್ಲ, ಹೇಳೋರು ಆಮೇಲೆ ಇಲ್ಲೇನು ಗೊತ್ತಾ, ಬೇರ್ಗಳ ಕಾಟ ಜಾಸ್ತಿ. ಇದು ಬೇರ್ ಫ್ಯಾಮಿಲಿ ಅತಿ ಜಾಸ್ತಿ ಇರೋದು ಅಂದರೆ ಇದೇ ಊರಲ್ಲಿ. ಅದಕ್ಕೂ ನಾವು ಹೋಗ್ತೀವಿ ನಾಳೆ ಬೇರ್ ಹಂಟಿಂಗು. ಬಟ್ ಇಲ್ಲೂ ಕಾಣಿಸ್ಕೊಳ್ತವೆ ಅಂತೆ, ಬಟ್ ಅದರದ್ದು ಟೈಮಿಂಗ್ ಇದೆ. ಲೈಕ್ ಬೆಳಗ್ಗೆ 6ಇಂದ 11 o'clock ಏನೋ ಬರುತ್ತಂತೆ ಆಚೆ, ಈವ್ನಿಂಗ್ 3ಇಂದ 7ವರೆಗೂ ಆಚೆ ಬರುತ್ತಂತೆ, ನೋಡ್ಬೋದಂತೆ. ಬೇರೆ ಹೆಂಗಿರುತ್ತಲ್ವ ಗೈಸ್ದು, ಎಷ್ಟು ದೊಡ್ಡದು, ಆಮೇಲೆ ತುಂಬ ಸ್ಟ್ರಾಂಗ್ ಅದು. ಇಲ್ಲಿ ಬಂದ್ವಿ ನೋಡಿ, ಇದು ಮನೆ ನಮ್ಮದಲ್ಲ ಅನ್ಕೊತೀನಿ. ಇದು ಯಾರೋ ಆಲ್ರೆಡಿ ಇದ್ದಾರೆ ಇನ್ನೂ ಮೇಲೆ. ಇದು ನಮ್ಮದು ಸ್ಟೇ. ಹೆಂಗಿದೆ ನೋಡಿ, ಲೈಟೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್. ಸಕ್ಕದಾಯ್ತು. ಯಾವ ಇದ ಮನೆಗಳು ಅಲ್ಲೊಂದಿದೆ, 8899 ಆಕ್ಸಿಸ್ ಕೊಟ್ಟವ್ರೆ. ಮೇಲೆ ಎಷ್ಟಾಯ್ತು? ಓಹೋ, ಇಲ್ಲಿ ನೋಡಿ ಬ್ರೋ, ಯಾವುದೋ ಹಾರರ್ ಮೂವಿಲಿ ಬರುತ್ತಲ್ಲ ಆ ಥರ ಇದೆ. ಕಿಚನ್ ತುಂಬ ಚೆನ್ನಾಗಿದೆ, ಸೂಪರ್ಬಾಗಿದೆ. ಇಲ್ಲೆಲ್ಲ ನೋಡು, ಫೈರ್ ಹಾಕೋ ಒಂದು ವಾವ್, ಸ್ನೂಕರು ಇದೆ, ಸ್ನೂಕರು, ಪ್ಯಾಕ್ಮ್ಯಾನು ಎಲ್ಲ ಇದೆ. ಇದು ನೋಡಿದ್ದೀವಿ ನಾವು ಆಲ್ರೆಡಿ, ಚೆನ್ನಾಗಿದೆ. ಬಾತ್ರೂಮ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ತರ ಬೆಡ್ ಇದು. ನೀ ಮೇಲೆ, ನಾ ಕೆಳಗೆ. ಬಂಕರ್ಸ್ ಗೊತ್ತಾಯ್ತು, ಸುಮ್ಮನೆ ಇದೆ. 3rd bedroom ಇದು ಹುಡುಗರ್ದು. ಕ್ಲಿಂಗ್ ಮ್ಯಾನ್ಗೆ ಹೋಗಿದ್ವಲ್ಲ, ಅದೇ ಥರ ಫುಲ್ಲು ಫಾಗಲ್ಲಿ ಇರೋದನ್ನ ತೆಗ್ದಿದ್ದಾರೆ. ಹೆವಿಯಾಗಿದೆ ಮಾತ್ರ. ಈ ಹೋಲಿ ಬೈಬಲ್ ಬೇರೆ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಇದು ನಿಂತ್ಕೊಂಡು ಕೂತ್ಕೊಂಡ್ಬಿಡೋದು. ಇಲ್ಲ ಅಂತಂದರೆ ಅಷ್ಟೇ, ಬಂದು ದೆವ್ವಾಗಿವ ಬಂದದು. ಆಲ್ವೇಸ್ ಚೂಸ್ ಹ್ಯಾಪಿನೆಸ್. ವೆರಿ ನೈಸ್. ಇದಕ್ಕೆ ಎಷ್ಟು ಕೊಟ್ವಿ ಬ್ರೋ? $617. 3 nights, 2 nights? 3 nightsಗೆ ಓದ್ತಿದೆ. It's season plus weekend. If it is not, it's... They'll negotiate. Yes. He told he will negotiate. Where is the balcony patio? ನೋಡ್ಕೊಳ್ಳಿ, ಎಂಜಾಯ್ ದ ಮೌಂಟೇನ್ ವ್ಯೂ. ಬೆಳಗ್ಗೆ ಹೊತ್ತು ತೋರಿಸ್ತೀನಿ, ಇವಾಗ ಕತ್ಲಿರೋದ್ರಿಂದ ಏನೂ ಕಾಣಿಸಲ್ಲ. ಸೊ ಸುತ್ತಮುತ್ತ ಫುಲ್ ಕಾಡು. ಕೆಳಗೆ ಬಿದ್ದರೆ ಏನು ಸಿಗಲ್ಲ ಅಂತಂದ್ರು ಅವರು. ಆ್ಯಕ್ಚುಲಿ ಈ Airbnb ನಾವು ಬುಕ್ ಮಾಡಿರೋದು, ಈ ಕ್ಯಾಬಿನ್ ಅವರು ಓನರ್ ಬಂದ್ಬಿಟ್ಟು, ಹೋಸ್ಟ್ ಬಂದ್ಬಿಟ್ಟು ಇಂಡಿಯನ್ನು, ಪಣಿ ಅಂತ ಯಾರು. ಬಟ್ ವೆಲ್ ಮೇಂಟೈನ್ಡ್, ಆಮೇಲೆ ಒಳ್ಳೆ ಲೊಕೇಶನಲ್ಲಿದೆ. ಸಿಟಿಗೆ ಜಾಸ್ತಿ ದೂರನೂ ಇಲ್ಲ. ಯು ಕ್ಯಾನ್ ಸಿ ಸಮ್ ಆಫ್ ದ ಲೈಟ್ಸ್ ಓವರ್ ದೇರ್. ಅಲ್ಲಲ್ಲಿ ಕ್ಯಾಬಿನ್ಸ್ ಇದೆ. ಬಟ್ ಅಮೇಝಿಂಗ್ ಆಗಿದೆ ಗೈಸ್. ಈಗ ಕುಕಿಂಗ್ ಮಾಡಿಕೊಂಡು ತಿಂದು ಮಲ್ಕೊಂಡು ಬೆಳಗ್ಗೆ ಮತ್ತೆ ಎಲ್ಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರುತ್ತೆ. ಸಿ ಯು ಅಗೇನ್ ದೆನ್. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್. ಫ್ರೆಂಡ್ಸ್, ಎಲ್ಲ ಊಟ ಮಾಡಿ ನೋಡಿ ಹೆಂಗೆ ಬಿದ್ದುಬಿಟ್ಟಿದ್ದ. ನೀನು ಮೋಸ್ಟ್ಲಿ ಸುಸ್ತಾಗ್ಬಿಟ್ಟಿತ್ತು, ಅವನೇ ಡ್ರೈವ್ ಮಾಡಿದ್ದು ಫುಲ್ಲು.
ಈಗ ಬರಬೇಕಾದ್ರೆ. ಅದು ಬೇರೆ ಕರ್ವ್ಸ್ ಜಾಸ್ತಿ, ಹಿಂಗಾಗಿ ಮಲ್ಕೊಂಡಿದ್ದಾನೆ, ರೆಸ್ಟ್ ಮಾಡಲಿ. ನಾವು ಇನ್ನು ಬೆಳಗ್ಗೆಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಇನ್ನೂ ಮಾಡಿಲ್ಲ, ಬಟ್ ನೋಡಬೇಕು ನಾಳೆ ಏನು ಮಾಡ್ತೀವಿ. ಇಲ್ಲಿ ನೋಡಿ, ಮೇನ್ ಡೋರ್ ಆಚೆ ವ್ಯೂ ಹೆಂಗಿದೆ ಅಂತ. ರಾತ್ರಿ ಆಚೆ ದೂರ ಅಂತೂ ಹೋಗಲ್ಲ ವಾಕ್ ಮಾಡೋಕ್ಕೆ, ಯಾಕಂದರೆ ಬೇರ್ಗಳ ಕಾಟ ಜಾಸ್ತಿ ಇಲ್ಲಿ. ಸೊ ಹಿಂಗಾಗಿ ಇದನ್ನು ನೋಡಬೇಕು ಅನಿಸ್ತು, ಹಂಗೆ ಫಿಲಮ್ ಮಾಡೋಣ ಅಂತ ಮಾಡಿದೆ. ಗುಡ್ ನೈಟ್ ಗೈಸ್.